ಇಮ್ಯಾಜಿನ್ ಮಾಡಿ, ರಾತ್ರಿ 2 ಗಂಟೆ ಆಗಿದೆ, ಇಡೀ ಮನೆ ನಿದ್ರೆಯಲ್ಲಿ ಇದೆ, ರಸ್ತೆಯಲ್ಲೂ ಶಬ್ದ ಇಲ್ಲ, ಫೋನ್ ಕೂಡ ಸೈಲೆಂಟ್ ಆಗಿದೆ, ಹೊರಗಡೆ ಎಲ್ಲವೂ ಕಾಮ್ ಆಗಿದೆ. ಆದರೆ ನಿಮ್ಮ ಮೈಂಡ್ ಮಾತ್ರ ಫುಲ್ಸ್ನಲ್ಲಿ ಓಡ್ತಾ ಇದೆ. ಹೋಗೆ ಸ್ಲೀಪ್ ಬೇಕು, ಆದರೆ ಥಾಟ್ಸ್ ಮಾತ್ರ ಸ್ಟಾಪ್ ಆಗ್ತಿಲ್ಲ. ನಾನು ಆ ದಿನ ಹಾಗೆ ಮಾತಾಡಬಾರದಿತ್ತು. ಅವರು ಈಗ ನನ್ನ ಬಗ್ಗೆ ಏನಂದುಕೊಂಡಿರಬಹುದು? ನಾಳೆ ಇಂಟರ್ವ್ಯೂ ಚೆನ್ನಾಗಿ ಆಗದಿದ್ದರೆ, ಬಿಸ್ನೆಸ್ ಲಾಸ್ ಆದರೆ, ಫ್ಯೂಚರ್ ಹೇಗಿರುತ್ತೆ? ಒಂದು ಕ್ವೆಶ್ಚನ್ ಮುಗಿಯೋ ಮುಂಚೆ ಇನ್ನೊಂದು ಕ್ವೆಶ್ಚನ್ ರೆಡಿ ಆಗಿರುತ್ತೆ. ನೀವು ಆನ್ಸರ್ ಹುಡುಕ್ತಾ ಇರಲ್ಲ, ನಿಮ್ಮ ಏನೇ ಹೊಸ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಫನ್ನಿ ಅಂದ್ರೆ, ನಿಮಗೆ ಈಗ ಎದುರಲ್ಲೇ ಯಾವ ಪ್ರಾಬ್ಲಮ್ ಕೂಡ ಇರದೇ ಇರಬಹುದು, ಆದರೂ ನಿಮ್ಮ ಮೈಂಡ್ ಮಾತ್ರ ನಾಳೆಯ ಪ್ರಾಬ್ಲಮ್ಸ್ ಅನ್ನು ಇವತ್ತೇ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರುತ್ತೆ. ಇದನ್ನೇ ಓವರ್ ಥಿಂಕಿಂಗ್ ಅಂತಾರೆ. ಓವರ್ ಥಿಂಕಿಂಗ್ ಅಂದ್ರೆ ಇಂಟೆಲಿಜೆಂಟ್ ಆಗಿರುವ ಸೈನ್ ಅಲ್ಲ, ಅದು ನಿಮ್ಮ ಮೈಂಡ್ ಕಂಟ್ರೋಲ್ ನಿಮ್ಮ ಕೈಯಲ್ಲಿ ಇಲ್ಲ ಅನ್ನೋ ಸೈನ್. ಕೆಲವರು ಒಂದು ಪ್ರಾಬ್ಲಮ್ ಬಂದರೆ ಸೊಲ್ಯೂಷನ್ ಹುಡುಕ್ತಾರೆ, ಆದರೆ ಓವರ್ ಥಿಂಕಿಂಗ್ ಮಾಡುವವರು ಸೊಲ್ಯೂಷನ್ ಹುಡುಕೋ ಬದಲು ಅದೇ ಪ್ರಾಬ್ಲಮ್ ಅನ್ನು 100 ಬಾರಿ ರಿಪ್ಲೇ ಮಾಡ್ತಾ ಇರುತ್ತಾರೆ. ಒಂದೇ ಸೀನ್, ಒಂದೇ ಕಾನ್ವರ್ಸೇಷನ್, ಒಂದೇ ಮಿಸ್ಟೇಕ್, ಮತ್ತೆ 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 ಒಂದು ಮೂವಿ ರಿಪೀಟ್ ಆನಲ್ಲಿ ಹಾಕಿದ ಹಾಗೆ ಮೈಂಡ್ ಅದನ್ನೇ ಓಡಿಸುತ್ತಿರುತ್ತೆ. ನಿಧಾನವಾಗಿ ಸ್ಟ್ರೆಸ್ ಹೆಚ್ಚಾಗುತ್ತೆ, ಕಾನ್ಫಿಡೆನ್ಸ್ ಕಡಿಮೆಯಾಗುತ್ತೆ, ಡಿಸಿಷನ್ ತೆಗೆದುಕೊಳ್ಳೋದು ಕಷ್ಟ ಆಗುತ್ತೆ, ಸ್ಲೀಪ್ ಹಾಳಾಗುತ್ತೆ, ಸ್ಮೈಲ್ ಕೂಡ ಫೇಕ್ ಆಗಿ ಬಿಡುತ್ತೆ. ಹೊರಗಡೆ ಎಲ್ಲರಿಗೂ ನೀವು ನಾರ್ಮಲ್ ಆಗಿ ಕಾಣಬಹುದು, ಆದರೆ ಒಳಗಡೆ ಮಾತ್ರ ಪ್ರತಿದಿನ ಒಂದು ಸೈಲೆಂಟ್ ವಾರ್ ನಡೆಯುತ್ತಿರುತ್ತೆ. ಒಂದು ವಿಷಯ ನೆನಪಿಡಿ, ನಿಮ್ಮ ಲೈಫ್ ಅನ್ನು ಡಿಸ್ಟ್ರಾಯ್ ಮಾಡೋದು ಯಾವಾಗಲೂ ಪ್ರಾಬ್ಲಮ್ಸ್ ಅಲ್ಲ, ಆ ಪ್ರಾಬ್ಲಮ್ಸ್ ಬಗ್ಗೆ ನೀವು ಡೇ ಅಂಡ್ ನೈಟ್ ಯೋಚಿಸುವ ರೀತಿ. ಇವತ್ತಿನ ವನಲ್ಲಿ ನಾವು ಓವರ್ ಥಿಂಕಿಂಗ್ ಯಾಕೆ ಬರುತ್ತೆ, ಅದು ನಮ್ಮ ಲೈಫ್ ಅನ್ನು ಹೇಗೆ ನಿಧಾನವಾಗಿ ಹಾಳು ಮಾಡುತ್ತೆ ಮತ್ತು ಅದನ್ನು ಪರ್ಮನೆಂಟ್ ಆಗಿ ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ. ಈ ವಾಸ್ವರೆಗೂ ನೋಡಿ, ಯಾಕಂದ್ರೆ ಕೊನೆಯಲ್ಲಿ ನಾನು ಹೇಳೋ ಒಂದು ಸಿಂಪಲ್ ಹ್ಯಾಬಿಟ್ 1000 ವಾಸ್ಗಿಂತ ಪವರ್ಫುಲ್ ಆಗಿರಬಹುದು. ಇಮ್ಯಾಜಿನ್ ಮಾಡಿ, ನಿಮ್ಮ ಕೈಯಲ್ಲಿ ಒಂದು ಗ್ಲಾಸ್ ಇದೆ, ಆ ವೇಟ್ ಕೇವಲ 500 ಗ್ರಾಮ್ಸ್. ನೀವು ಅದನ್ನು 1 ನಿಮಿಷ ಹಿಡಿದರೆ ಏನೂ ಆಗಲ್ಲ, 10 ನಿಮಿಷ ಹಿಡಿದರೂ ದೊಡ್ಡ ಸಮಸ್ಯೆ ಇಲ್ಲ. ಆದರೆ ಅದೇ ಗ್ಲಾಸ್ ಅನ್ನು 10 ಗಂಟೆ ಕೆಳಗೆ ಇಡದೆ ಹಿಡಿದರೆ ಕೈ ನೋವು ಶುರುವಾಗುತ್ತೆ, ಕೊನೆಗೆ ಆ ಗ್ಲಾಸ್ ಲೈಟ್ ಇದ್ದರೂ ಹೊರುವುದೇ ಇಂಪಾಸಿಬಲ್ ಆಗಿಬಿಡುತ್ತೆ. ಓವರ್ ಥಿಂಕಿಂಗ್ ಕೂಡ ಎಕ್ಸಾಕ್ಟ್ಲಿ ಇದೇ ರೀತಿ. ಪ್ರಾಬ್ಲಮ್ ದೊಡ್ಡದಿರಬೇಕೆಂದೇನಿಲ್ಲ, ಆದರೆ ಅದನ್ನೇ ಗಂಟೆಗಟ್ಟಲೆ, ದಿನಗಟ್ಟಲೆ, ತಿಂಗಳುಗಟ್ಟಲೆ ಏನಲ್ಲಿ ಕ್ಯಾರಿ ಮಾಡ್ತಾ ಹೋದರೆ ಆ ರಾಗಿಂತ ಅದರ ವೇಟ್ ಜಾಸ್ತಿ ಆಗುತ್ತೆ. ಕೆಲವರು ಯೋಚಿಸ್ತಾರೆ, ನಾನು ಹೆಚ್ಚು ಥಿಂಕ್ ಮಾಡ್ತೀನಿ ಅಂದ್ರೆ ನಾನು ಸ್ಮಾರ್ಟ್. ಇಲ್ಲ ಗುರು, ಸ್ಮಾರ್ಟ್ ಪೀಪಲ್ ಹೆಚ್ಚು ಥಿಂಕ್ ಮಾಡೋದಿಲ್ಲ, ಅವರು ಕರೆಕ್ಟ್ ನಲ್ಲಿ ಥಿಂಕ್ ಮಾಡ್ತಾರೆ, ಕರೆಕ್ಟ್ ನಲ್ಲಿ ಡಿಸಿಷನ್ ತೆಗೆದುಕೊಳ್ತಾರೆ, ಮತ್ತೆ ಆಕ್ಷನ್ ಸ್ಟಾರ್ಟ್ ಮಾಡ್ತಾರೆ. ಆದರೆ ಓವರ್ ಥಿಂಕಿಂಗ್ ಮಾಡುವವರು ಆಕ್ಷನ್ ಮಾಡುವ ಮುಂಚೆ 1000 ಕ್ವೆಶ್ಚನ್ಸ್ ಕೇಳ್ಕೊಳ್ತಾರೆ. ಇದು ಫೇಲ್ ಆದರೆ, ಅವರು ರಿಜೆಕ್ಟ್ ಮಾಡಿದ್ರೆ, ನಾನು ರೆಡಿ ಇಲ್ವಾ, ಇನ್ನೂ ವೇಟ್ ಮಾಡೋಣವಾ, ಹೀಗೆ ವೇಟ್ ಮಾಡ್ತಾ ಮಾಡ್ತಾ ಮಂತ್ಸ್ ಕಳೆದು ಹೋಗುತ್ತವೆ, ಇಯರ್ಸ್ ಕೂಡ ಕಳೆದು ಹೋಗುತ್ತವೆ. ಲೈಫ್ ಮಾತ್ರ ಮುಂದೆ ಹೋಗುತ್ತೆ, ಆದರೆ ಅವರು ಇದ್ದಲ್ಲೇ ಇರುತ್ತಾರೆ. ಒಂದು ಸೀಡ್ ಅನ್ನು ನೆಲದಲ್ಲಿ ನೆಟ್ಟರೆ ಅದು ಗ್ರೋ ಆಗಲು ಟೈಮ್ ಬೇಕು. ಪ್ರತಿ 5 ನಿಮಿಷಕ್ಕೊಮ್ಮೆ ಅದನ್ನು ತೆಗೆದು ರೂಟ್ ಬಂದಿದೆಯಾ ಅಂತ ಚೆಕ್ ಮಾಡಿದ್ರೆ ಅದು ಯಾವತ್ತೂ ಟ್ರೀ ಆಗಲ್ಲ. ನಮ್ಮ ಡ್ರೀಮ್ಸ್ ಕೂಡ ಹಾಗೆಯೇ, ಪ್ರತಿದಿನ ಡೌಟ್ ಮಾಡಿದರೆ ಅವು ಗ್ರೋ ಆಗಲ್ಲ. ಓವರ್ ಥಿಂಕಿಂಗ್ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡುವ ಮಷೀನ್ ಅಲ್ಲ, ಅದು ಆಪರ್ಚುನಿಟೀಸ್ ಮಿಸ್ ಮಾಡುವ ಮಷೀನ್. ನೀವು ಎಷ್ಟು ಬಾರಿ ಪಾಸ್ಟ್ ಬಗ್ಗೆ ಯೋಚಿಸಿದರು ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ, ನೀವು ಎಷ್ಟು ಬಾರಿ ಫ್ಯೂಚರ್ ಬಗ್ಗೆ ವರಿ ಮಾಡಿದರು ಅದನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ನಿಮ್ಮ ಕೊರೋನಲ್ಲಿ ಇರೋದು ಒಂದೇ ಒಂದು, ಈ ಮೂಮೆಂಟ್. ಆದರೆ ಓವರ್ ಥಿಂಕಿಂಗ್ ಅವನನ್ನೇ ಕದಿದು ಬಿಡುತ್ತೆ. ನೀವು ಫ್ರೆಂಡ್ಸ್ ಜೊತೆ ಕೂತಿದ್ದರು, ಮೈಂಡ್ ಬೇರೆಲ್ಲೋ ಇರುತ್ತೆ, ಫ್ಯಾಮಿಲಿ ಜೊತೆ ಊಟ ಮಾಡ್ತಿದ್ದರು, ಮೈಂಡ್ ಕ್ವೆಶ್ಚನ್ಸ್ ಕೇಳ್ತಿರುತ್ತೆ, ಬ್ಯೂಟಿಫುಲ್ ಆಗಿ ಟ್ರಿಪ್ ಹೋದರು, ಮೈಂಡ್ ರಿಲ್ಯಾಕ್ಸ್ ಆಗಲ್ಲ. ಯಾಕಂದ್ರೆ ಪ್ರಾಬ್ಲಮ್ ಹೊರಗಡೆ ಇಲ್ಲ, ಅದು ಒಳಗಡೆ ರನ್ನಿಂಗ್ ಆಗುತ್ತಿರುವ ಥಾಟ್ಸ್. ಇಲ್ಲಿಂದ ಒಂದು ಕ್ವೆಶ್ಚನ್ ಕೇಳ್ಕೊಳ್ಳಿ, ನಾನು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಿದ್ದೀನಾ ಅಥವಾ ರಾನೆ ನನ್ನನ್ನು ಕಂಟ್ರೋಲ್ ಮಾಡ್ತಿದೆಯಾ? ಈ ಒಂದೇ ಕ್ವೆಶ್ಚನ್ ನಿಮ್ಮ ಲೈಫ್ ಚೇಂಜ್ ಮಾಡುವ ಫಸ್ಟ್ ಸ್ಟೆಪ್ ಆಗಬಹುದು. ಒಂದು ಕ್ವೆಶ್ಚನ್ ಕೇಳ್ತೀನಿ, ನಿಮ್ಮನಲ್ಲಿ ಲಾಸ್ಟ್ ಟೈಮ್ ಯಾವಾಗ ನೀವು ಒಂದು ಸ್ಮಾಲ್ ಪ್ರಾಬ್ಲಮ್ ಅನ್ನು ಏನಲ್ಲಿ ದೊಡ್ಡ ಮೌಂಟನ್ ಆಗಿ ಮಾಡ್ಕೊಂಡಿದ್ದೀರಿ? ಬಹುಶಃ ಎಕ್ಸಾಮ್ ಇರಬಹುದು, ಜಾಬ್ ಇಂಟರ್ವ್ಯೂ ಇರಬಹುದು, ಬಿಸ್ನೆಸ್ ಲಾಸ್ ಇರಬಹುದು, ಅಥವಾ ಯಾರಾದ್ರೂ ನಿಮಗೆ ರಿಪ್ಲೈ ಮಾಡದೇ ಇರಬಹುದು. ಮೊದಲಿಗೆ ಅದು ಒಂದು ಸ್ಮಾಲ್ ಥಾಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಯಾಕೆ ರಿಪ್ಲೈ ಮಾಡಿಲ್ಲ? ಆಮೇಲೆ ಮೈಂಡ್ ತನ್ನ ಕೆಲಸ ಶುರು ಮಾಡುತ್ತೆ. ಬಹುಶಃ ಅವರಿಗೆ ನನ್ನ ಮೇಲೆ ಕೋಪ ಇರಬಹುದು, ನಾನು ಏನಾದರೂ ತಪ್ಪು ಮಾತಾಡಿದ್ಯಾ, ಅವರಿಗೆ ನಾನು ಇಷ್ಟ ಇಲ್ಲ ಅನ್ಸುತ್ತಾ? ಕೆಲವೇ ಎಸ್ನಲ್ಲಿ ಒಂದು ಸ್ಮಾಲ್ ಥಾಟ್ ಫುಲ್ ಸ್ಟೋರಿ ಆಗಿಬಿಡುತ್ತೆ. ಆ ಸ್ವರ್ಗೆ ಡೈರೆಕ್ಟರ್ ಕೂಡ ನೀವೇ.
ಹೀರೋ ಕೂಡ ನೀವೇ, ವಿಲನ್ ಕೂಡ ನೀವೇ. ಆದರೆ ರಾನಲ್ಲಿ ಅವರು ಬ್ಯುಸಿ ಆಗಿರಬಹುದು, ಫೋನ್ ಸೈಲೆಂಟ್ ಇರಬಹುದು, ನೆಟ್ವರ್ಕ್ ಇಲ್ಲದೆ ಇರಬಹುದು. ಆದರೆ ಹೇಗೆ ರಾಗಿಂತ ಊಹೆಗಳೇ ಇಷ್ಟ. ಯಾಕೆ ಗೊತ್ತಾ? ಯಾಕಂದ್ರೆ ಹೇಗೆ ಎಲ್ಲ ಆನ್ಸರ್ಸ್ ಗೊತ್ತಿರಲ್ಲ. ಹಾಗಾಗಿ ಅದು ಮಿಸ್ಸಿಂಗ್ ಆರ್ಕ್ಸ್ಗಳನ್ನು ತನ್ನ ಆಯಾವಿನಿಂದ ಫಿಲ್ ಮಾಡುತ್ತೆ. ಅಲ್ಲಿಂದಲೇ ಓವರ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದು ಮಾತು ನೆನಪಿಟ್ಟುಕೊಳ್ಳಿ, ಫ್ಯಾಕ್ಟ್ಸ್ ಯಾವಾಗಲೂ ಕಾಮ್ ಆಗಿರುತ್ತವೆ, ಅಸಂಪ್ಷನ್ಸ್ ಮಾತ್ರ ಡೇಂಜರಸ್ ಆಗಿರುತ್ತವೆ. ನಮ್ಮನಲ್ಲಿ ಆಗಿರೋ ಅರ್ಧ ಪ್ರಾಬ್ಲಮ್ಸ್ ನಿಜವಾದ ಪ್ರಾಬ್ಲಮ್ಸ್ ಅಲ್ಲ, ನಾವು ಕ್ರಿಯೇಟ್ ಮಾಡಿಕೊಂಡ ಅಸಂಪ್ಷನ್ಸ್. ಇಮ್ಯಾಜಿನ್ ಮಾಡಿ, ನೀವು ರಸ್ತೆಯಲ್ಲಿ ಹೋಗ್ತಿದ್ದೀರಾ, ದೂರದಲ್ಲಿ ಒಂದು ರೋಪ್ ಬಿದ್ದಿದೆ, ಡಾರ್ಕ್ ಇದ್ದ ಕಾರಣ ಅದನ್ನು ಸ್ನೇಕ್ ಅಂತ ಊಹೆ ಮಾಡ್ತೀರಾ. ಆ ಕ್ಷಣದಲ್ಲಿ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಭಯ ಶುರುವಾಗುತ್ತೆ, ಬಾಡಿ ಕೂಡ ರಿಯಾಕ್ಟ್ ಮಾಡುತ್ತೆ. ಆದರೆ ಲೈಟ್ ಹಾಕಿ ನೋಡಿದ ಮೇಲೆ ಅದು ಕೇವಲ ರೋಪ್, ಸ್ನೇಕ್ ಇರಲೇ ಇಲ್ಲ. ಓವರ್ ಥಿಂಕಿಂಗ್ ಕೂಡ ಇದೇ ರೀತಿ. ರಾಗಿಂತ ನಮ್ಮ ಊಹೆಗಳೇ ಹೆಚ್ಚು ಭಯ ಹುಟ್ಟಿಸುತ್ತವೆ. ಆದ್ದರಿಂದ ಇನ್ನು ಮುಂದೆ ಮೈಂಡ್ ಏನೇ ಸ್ಟೋರಿ ಕ್ರಿಯೇಟ್ ಮಾಡಿದರು ಒಮ್ಮೆ ಸ್ಟಾಪ್ ಮಾಡಿ ಕೇಳಿ, ಇದು ಆತ್ನ ಅಥವಾ ನನ್ನ ಆಯಾವೇನ? ಈ ಒಂದು ಕ್ವೆಶ್ಚನ್ 1000 ನೆಗೆಟಿವ್ ಥಾಟ್ಸ್ ಅನ್ನು ಅಲ್ಲೇ ಸ್ಟಾಪ್ ಮಾಡಬಹುದು. 3 ಈಗ ಒಂದು ಸೀಕ್ರೆಟ್ ಹೇಳ್ತೀನಿ. ಓವರ್ ಥಿಂಕಿಂಗ್ ಮಾಡುವ ಹೆಚ್ಚಿನ ಜನರಿಗೆ ದೊಡ್ಡ ಪ್ರಾಬ್ಲಮ್ ಇರೋದಿಲ್ಲ, ಆದರೆ ಅವರಿಗೆ ತಮ್ಮ ಮೈಂಡ್ ಮೇಲೆ ಕಂಟ್ರೋಲ್ ಇರೋದಿಲ್ಲ. ಇಮ್ಯಾಜಿನ್ ಮಾಡಿ, ನಿಮ್ಮ ಮನೆಯ ಮೇನ್ ಡೋರ್ ಲಾಕ್ ಮಾಡದೇ ಇಟ್ಟಿದ್ದೀರಾ, ಯಾರು ಬೇಕಾದರೂ ಒಳಗೆ ಬರಬಹುದು. ಹಾಗೆಯೇ ಹೇಗೂ ಗೇಟ್ ಇಲ್ಲ ಅಂದ್ರೆ ಯಾವ ಥಾಟ್ ಬೇಕಾದರೂ ಒಳಗೆ ಬರುತ್ತೆ. ಒಂದು ನೆಗೆಟಿವ್ ಥಾಟ್ ಬಂದರೆ ಅದನ್ನ ಫಾಲೋ ಮಾಡಿ ಇನ್ನೂ 10 ನೆಗೆಟಿವ್ ಥಾಟ್ಸ್ ಬರುತ್ತವೆ. ನಾನು ಫೇಲ್ ಆದರೆ, ಮನಿ ಮುಗಿದರೆ, ಹೆಲ್ತ್ ಪ್ರಾಬ್ಲಮ್ ಬಂದರೆ, ಅವರು ನನ್ನನ್ನು ಬಿಟ್ಟು ಹೋದರೆ, ಒಂದು ಥಾಟ್ 10 ಥಾಟ್ಸ್ ಆಗುತ್ತೆ, 10 ಥಾಟ್ಸ್ 100 ಥಾಟ್ಸ್ ಆಗುತ್ತೆ. ಕೊನೆಗೆ ಹೇಗೆ ರೆಸ್ಟ್ ಅನ್ನೋದೇ ಇರೋದಿಲ್ಲ. ಅದಕ್ಕೆ ಸಕ್ಸಸ್ಫುಲ್ ಪೀಪಲ್ ತಮ್ಮ ಮೈಂಡ್ ಅನ್ನು ಟ್ರೈನ್ ಮಾಡ್ತಾರೆ. ಅವರು ಪ್ರತಿಯೊಂದು ಥಾಟ್ ಅನ್ನು ಬಿಲೀವ್ ಮಾಡೋದಿಲ್ಲ. ಒಂದು ಥಾಟ್ ಬಂದರೆ ಅದನ್ನು ಅಬ್ಸರ್ವ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ, ನಂತರ ಡಿಸಿಷನ್ ತೆಗೆದುಕೊಳ್ತಾರೆ. ಒಂದು ಕಾರ್ ರಸ್ತೆಯಲ್ಲಿ ಹೋಗ್ತಿರುವಾಗ ನೂರಾರು ವೆಹಿಕಲ್ಸ್ ಎದುರಿಗೆ ಬರುತ್ತವೆ. ಅದಕ್ಕೆ ಡ್ರೈವರ್ ಪ್ರತಿಯೊಂದು ಅವಕ ಹಿಂದೆ ಹೋಗಲ್ಲ, ತನ್ನ ರೋನಲ್ಲಿ ಮಾತ್ರ ಡ್ರೈವ್ ಮಾಡ್ತಾನೆ. ನೀವು ಹಾಗೆ ಇರಬೇಕು, ಪ್ರತಿಯೊಂದು ಹಿಂದೆ ಓಡಬೇಡಿ. ಎಲ್ಲ ಥಾಟ್ಸ್ ಇಂಪಾರ್ಟೆಂಟ್ ಅಲ್ಲ, ಕೆಲವು ಥಾಟ್ಸ್ ಕೇವಲ ನಾಯ್ಸ್, ಕೆಲವು ಥಾಟ್ಸ್ ಫಿಯರ್, ಕೆಲವು ಥಾಟ್ಸ್ ನಿಮ್ಮ ಕಾನ್ಫಿಡೆನ್ಸ್ ಅನ್ನು ಕದಿಯಲು ಬಂದ ವಿಸಿಟರ್ಸ್ ಮಾತ್ರ. ಅವು ಪರ್ಮನೆಂಟ್ ರೆಸಿಡೆಂಟ್ಸ್ ಅಲ್ಲ. ನೀವು ಅವುಗಳನ್ನು ಹಿಡಿದುಕೊಂಡರೆ ಮಾತ್ರ ಅವು ನಿಮ್ಮನಲ್ಲಿ ಉಳಿಯುತ್ತವೆ. ಒಂದು ಕ್ಲೌಡ್ ಆಕಾಶದಲ್ಲಿ ಬರುತ್ತದೆ, ಸ್ವಲ್ಪ ಹೊತ್ತಿನ ನಂತರ ಹೋಗುತ್ತದೆ. ಥಾಟ್ಸ್ ಕೂಡ ಹಾಗೆಯೇ, ಅವನ್ನು ಫೋರ್ಸ್ ಮಾಡಿ ಸ್ಟಾಪ್ ಮಾಡೋಕೆ ಆಗಲ್ಲ. ಆದರೆ ಅವುಗಳ ಜೊತೆ ಹೋಗದೆ ಇರೋದು ನಿಮ್ಮ ಕೈಯಲ್ಲಿದೆ. ನೆನಪಿಡಿ, ನೀವು ನಿಮ್ಮ ಥಾಟ್ಸ್ ಅಲ್ಲ, ನೀವು ಆ ಥಾಟ್ಸ್ ಅನ್ನು ಅಬ್ಸರ್ವ್ ಮಾಡುತ್ತಿರುವ ವ್ಯಕ್ತಿ. ಈ ಡಿಫರೆನ್ಸ್ ಅರ್ಥ ಆದ ದಿನ ಓವರ್ ಥಿಂಕಿಂಗ್ ಮೇಲೆ ನಿಮ್ಮ ಮೊದಲ ವಿಕ್ಟರಿ ಸ್ಟಾರ್ಟ್ ಆಗುತ್ತದೆ. 4 ಈಗ ಒಂದು ವಿಷಯವನ್ನು ಡೀಪ್ ಆಗಿ ಅರ್ಥ ಮಾಡಿಕೊಳ್ಳೋಣ. ಓವರ್ ಥಿಂಕಿಂಗ್ ಯಾವಾಗಲೂ ಇವತ್ತಿನ ರಾನಿಂದ ಸ್ಟಾರ್ಟ್ ಆಗೋದಿಲ್ಲ. ಬಹಳ ಸಲ ಅದರ ರೂಟ್ ನಿಮ್ಮ ಆಸ್ನಲ್ಲಿ ಇರುತ್ತದೆ. ಇಮ್ಯಾಜಿನ್ ಮಾಡಿ, ಚಿಕ್ಕ ವಯಸ್ಸಿನಲ್ಲಿ ನೀವು ಒಂದು ಮಿಸ್ಟೇಕ್ ಮಾಡಿದ್ರಿ, ಅದಕ್ಕಾಗಿ ಯಾರೋ ನಿಮ್ಮನ್ನು ಎಲ್ಲರ ಮುಂದೆ ಬೈದ್ರು. ಆ ದಿನದ ನಂತರ ಪ್ರತಿ ಡಿಸಿಷನ್ ತೆಗೆದುಕೊಳ್ಳುವಾಗ ನಿಮ್ಮ ಮೈಂಡ್ ಒಂದು ಕ್ವೆಶ್ಚನ್ ಕೇಳೋಕೆ ಶುರು ಮಾಡಿತು. ಮತ್ತೆ ಮಿಸ್ಟೇಕ್ ಆದರೆ ಅದೇ ಒಂದು ಕ್ವೆಶ್ಚನ್ ವರ್ಷಗಳ ಕಾಲ ನಿಮ್ಮ ಜೊತೆ ಬರುತ್ತದೆ. ಒಂದು ಫೇಲಿಯರ್, ಒಂದು ರಿಜೆಕ್ಷನ್, ಒಂದು ಬ್ರೇಕಪ್, ಒಂದು ಲಾಸ್, ಇವು ಮುಗಿದು ಹೋಗಿರುತ್ತವೆ. ಆದರೆ ಮೈಂಡ್ ಮಾತ್ರ ಅವುಗಳನ್ನು ಬಿಡೋದಿಲ್ಲ. ಯಾಕಂದ್ರೆ ಹೇಗೆ ಪೇನ್ ಇಷ್ಟ ಅಂತಲ್ಲ, ಹೇಗೆ ಸೇಫ್ಟಿ ಬೇಕು. ಅದು ಹೇಳುತ್ತೆ ಆ ದಿನ ಆದ ತರ ಮತ್ತೆ ಆಗಬಾರದು. ಅದಕ್ಕಾಗಿ ಪ್ರತಿಯೊಂದು ಸಿಚುವೇಶನ್ ಅನ್ನು ಓವರ್ ಅನಲೈಸ್ ಮಾಡುತ್ತೆ, ಪ್ರತಿಯೊಬ್ಬ ಅರ್ಸೋಯ್ನನ್ನು ಡೌಟ್ ಮಾಡುತ್ತೆ, ಪ್ರತಿಯೊಂದು ಡಿಸಿಷನ್ ಅನ್ನು ಡಿಲೇ ಮಾಡುತ್ತೆ. ಆದರೆ ಫನಿ ಅಂದ್ರೆ ಮೈಂಡ್ ನಮ್ಮನ್ನು ಪ್ರೊಟೆಕ್ಟ್ ಮಾಡೋಕೆ ಟ್ರೈ ಮಾಡುತ್ತಾ ಅದೇ ನಮ್ಮ ಫ್ರೀಡಮ್ ಅನ್ನು ಕದಿಯುತ್ತೆ. ಒಂದು ಬರ್ಡ್ ಅನ್ನು ಕಾನಲ್ಲಿ ಹಾಕಿದ್ರೆ ಅದಕ್ಕೆ ಡೇಂಜರ್ ಇರಲ್ಲ, ಆದರೆ ಅದಕ್ಕೆ ಫ್ರೀಡಮ್ ಕೂಡ ಇರಲ್ಲ. ಓವರ್ ಥಿಂಕಿಂಗ್ ಕೂಡ ಇದೇ ಕೇಜ್. ಹೊರಗಡೆ ಸೇಫ್ ಅಂತ ಫೀಲ್ ಆಗಬಹುದು, ಆದರೆ ಲೈಫ್ ಅನ್ನು ಎಂಜಾಯ್ ಮಾಡೋಕೆ ಆಗೋದಿಲ್ಲ. ನೀವು ಹೊಸ ಆಪರ್ಚುನಿಟೀಸ್ ಟ್ರೈ ಮಾಡಲ್ಲ, ಹೊಸ ಪೀಪಲ್ ಮೀಟ್ ಮಾಡಲ್ಲ, ರಿಸ್ಕ್ ತೆಗೆದುಕೊಳ್ಳಲ್ಲ. ಯಾಕಂದ್ರೆ ಮೈಂಡ್ ಯಾವಾಗಲೂ ಒಂದೇ ಡೈಲಾಗ್ ಹೇಳುತ್ತಿರುತ್ತೆ, ಒಂದು ವೇಳೆ ಫೇಲ್ ಆದರೆ ಒಂದು ಕ್ವೆಶ್ಚನ್ ಕೇಳ್ಕೊಳ್ಳಿ, ಇಲ್ಲಿಯವರೆಗೂ ನೀವು ವಾರ್ನಿಂದ ಅವಾಯ್ಡ್ ಮಾಡಿದ ಎಷ್ಟು ಥಿಂಗ್ಸ್ ನಿಜವಾಗಿಯೂ ನಡೆದಿವೆ? ಬಹುಶಃ ತುಂಬಾ ಕಡಿಮೆ, ಆದರೆ ಫಿಯರ್ ಮಾತ್ರ ಪ್ರತಿದಿನ ಬಂದಿರುತ್ತೆ. ಇದನ್ನೇ ಓವರ್ ಥಿಂಕಿಂಗ್ ಟ್ರ್ಯಾಪ್ ಅಂತಾರೆ. ನೀವು ರಿಯಾಲಿಟಿ ಜೊತೆ ಫೈಟ್ ಮಾಡ್ತಿರಲ್ಲ, ನಿಮ್ಮ ಮೈಂಡ್ ಕ್ರಿಯೇಟ್ ಮಾಡಿದ ಫ್ಯೂಚರ್ ಜೊತೆ ಫೈಟ್ ಮಾಡ್ತಿರ್ತೀರಾ. ಅದರಿಂದ ಹೊರಗೆ ಬರಬೇಕಂದ್ರೆ ಮೊದಲು ಪಾಸ್ಟ್ ನಿಮ್ಮ ಫ್ಯೂಚರ್ ಅನ್ನು ಕಂಟ್ರೋಲ್ ಮಾಡ್ತಿದೆ ಅನ್ನೋದನ್ನು ಎಕ್ಸೆಪ್ಟ್ ಮಾಡಬೇಕು.
5 ಈಗ ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡೋಣ. ಇಮ್ಯಾಜಿನ್ ಮಾಡಿ, ನಿಮ್ಮ ಕೈಯಲ್ಲಿ ಒಂದು ಬ್ಲ್ಯಾಂಕ್ ಪೇಪರ್ ಇದೆ. ಆ 6 ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಡಾಟ್ ಇದೆ. ನಾನು ಕೇಳಿದ್ರೆ ನಿಮಗೆ ಏನು ಕಾಣುತ್ತಿದೆ? ಬಹುತೇಕ ಜನ ಹೇಳೋದು ಒಂದು ಬ್ಲ್ಯಾಕ್ ಡಾಟ್. ಆದರೆ ಆ ದೊಡ್ಡ ವೈಟ್ ಸ್ಪೇಸ್ ಯಾರಿಗೂ ಕಾಣೋದಿಲ್ಲ. ಇದೇ ನಮ್ಮಯ ಪ್ರಾಬ್ಲಮ್. ನಲ್ಲಿ 100 ಒಳ್ಳೆಯ ಥಿಂಗ್ಸ್ ಇದ್ದರು, ಒಂದು ನೆಗೆಟಿವ್ ಥಿಂಗ್ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ. 99 ಜನವರಿ ನಿಮ್ಮನ್ನು ಅಪ್ರಿಶಿಯೇಟ್ ಮಾಡಿದರು, ಒಬ್ಬ ಪರ್ಸನ್ ಕ್ರಿಟಿಸೈಸ್ ಮಾಡಿದರೆ ಅದೇ ಮಾತು ಏನಲ್ಲಿ ದಿನಗಳ ಕಾಲ ರಿಪೀಟ್ ಆಗುತ್ತೆ. ಯಾಕಂದ್ರೆ ನಮ್ಮ ಬ್ರೈನ್ ಸ್ವಭಾವವಾಗಿ ಡಿಸೈನ್ ಆಗಿದೆ. ಹ್ಯಾಪಿನೆಸ್ ಹುಡುಕೋದಕ್ಕಿಂತ ಡೇಂಜರ್ ಹುಡುಕೋದು ಅದರ ಹ್ಯಾಬಿಟ್. ಆದರೆ ಇವತ್ತು ಡೇಂಜರ್ ಕಾಡಿನಲ್ಲಿ ಇಲ್ಲ, ಡೇಂಜರ್ ನಮ್ಮ ಹೌಸ್ನಲ್ಲಿ ಇದೆ. ಅದಕ್ಕೆ ನೀವು ಹೇಗೆ ಟ್ರೈನಿಂಗ್ ಕೊಡಬೇಕು? ಪ್ರತಿ ಮಾರ್ನಿಂಗ್ ಎದ್ದು ನೆಗೆಟಿವ್ ನ್ಯೂಸ್, ನೆಗೆಟಿವ್ ಕಮೆಂಟ್ಸ್, ನೆಗೆಟಿವ್ ವಿಡಿಯೋಸ್ ಇವನ್ನೇ ಕನ್ಸ್ಯೂಮ್ ಮಾಡಿದ್ರೆ ಮೈಂಡ್ ಕೂಡ ನೆಗೆಟಿವ್ ರಕೊಲ್ಲೇ ಓಡುತ್ತೆ. ಒಂದು ಗಾರ್ಡನ್ ಇಮ್ಯಾಜಿನ್ ಮಾಡಿ, ಅಲ್ಲಿ ಪ್ರತಿದಿನ ವೀಡ್ಸ್ ಮಾತ್ರ ಬೆಳೆದರೆ ಫ್ಲವರ್ಸ್ ಗ್ರೋ ಆಗುತ್ತವೆಯಾ? ಇಲ್ಲ. ಅದೇ ರೀತಿ ಹೇಗೆ ಯಾವ ಸೀಡ್ಸ್ ಹಾಕ್ತಿರೋ ಅದೇ ಗ್ರೋ ಆಗುತ್ತೆ. ಪಾಸಿಟಿವ್ ಬುಕ್ಸ್, ಗುಡ್ ಕನ್ವರ್ಸೇಷನ್ಸ್, ಹೆಲ್ದಿ ಹ್ಯಾಬಿಟ್ಸ್, ಎಕ್ಸರ್ಸೈಸ್, ನೇಚರ್ ಇವು ಹೇಗೆ ಫರ್ಟಿಲೈಸರ್. ನೆಗೆಟಿವ್ ಕಂಪ್ಯಾರಿಸನ್, ಫಿಯರ್, ಗಾಸಪ್, ಎಂಡ್ಲೆಸ್ ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್ ಇವು ಹೇಗೆ ಪಾಯ್ಸನ್. ಒಂದು ದಿನದಲ್ಲಿ ಚೇಂಜ್ ಆಗೋದಿಲ್ಲ, ಆದರೆ ಪ್ರತಿದಿನ 1% ಚೇಂಜ್ ಮಾಡಿದರು 1 ವರ್ಷದ ನಂತರ ನಿಮ್ಮ ಮೈಂಡ್ ಸಂಪೂರ್ಣ ಡಿಫ್ರೆಂಟ್ ಆಗಿರುತ್ತೆ. ನೆನಪಿಡಿ, ನಿಮ್ಮ ಮೈಂಡ್ ಒಂದು ಗಾರ್ಡನ್. ಅದರಲ್ಲಿ ಏನು ಬೆಳೆಯಬೇಕು ಅನ್ನೋದನ್ನು ಡಿಸೈಡ್ ಮಾಡೋದು ಬೇರೆ ಯಾರೂ ಅಲ್ಲ, ನೀವೇ. 6 ಈಗ ನಾನು ಹೇಳೋ ವಿಷಯ ನಿಮ್ಮ ಲೈಫನ್ನು ಚೇಂಜ್ ಮಾಡಬಹುದು. ಒಮ್ಮೆ ಇಮ್ಯಾಜಿನ್ ಮಾಡಿ, ನೀವು ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ. ಸಡನ್ಲಿ ವಿಂಡ್ಶೀಲ್ಡ್ ಮೇಲೆ ಸ್ವಲ್ಪ ಡಸ್ಟ್ ಬೀಳುತ್ತೆ. ನೀವು ಅದನ್ನು ಕ್ಲೀನ್ ಮಾಡದೇ ಇದ್ದರೆ ಸ್ವಲ್ಪ ಹೊತ್ತಿಗೆ ಇನ್ನಷ್ಟು ಡಸ್ಟ್ ಸೇರುತ್ತೆ. ಕೊನೆಗೆ ರೋಡ್ ಕಾಣೋದೇ ಕಷ್ಟ ಆಗುತ್ತೆ. ರೋಡ್ ಚೇಂಜ್ ಆಗಿರಲ್ಲ, ನಿಮ್ಮ ವ್ಯೂ ಮಾತ್ರ ಕ್ಲಿಯರ್ ಇರೋದಿಲ್ಲ. ಓವರ್ ಥಿಂಕಿಂಗ್ ಕೂಡ ಎಕ್ಸಾಕ್ಟ್ಲಿ ಇದೇ ರೀತಿ. ಪ್ರಾಬ್ಲಮ್ ದೊಡ್ಡದಾಗೋದಿಲ್ಲ, ಆದರೆ ಥಾಟ್ಸ್ ಒಂದರ ಮೇಲೆ ಒಂದು ಸೇರುತ್ತಾ ಹೋಗುತ್ತವೆ. ಕೊನೆಗೆ ರಾನೇ ಕಾಣಿಸೋದಿಲ್ಲ. ಅದಕ್ಕೆ ಒಂದು ಹ್ಯಾಬಿಟ್ ಸ್ಟಾರ್ಟ್ ಮಾಡಿ. ಯಾವಾಗ ಮೈಂಡ್ ಫುಲ್ಸ್ನಲ್ಲಿ ರನ್ ಆಗುತ್ತದೋ ಆಗ ಒಂದು ಪೇಪರ್ ತಗೊಳ್ಳಿ. ಏನಲ್ಲಿ ಏನು ಬರುತ್ತಿದೆಯೋ ಅದನ್ನೆಲ್ಲ ಬರೆಯಿರಿ. ಗ್ರಾಮರ್ ಕರೆಕ್ಟ್ ಇರಬೇಕಾಗಿಲ್ಲ, ಸೆಂಟೆನ್ಸ್ ಪರ್ಫೆಕ್ಟ್ ಇರಬೇಕಾಗಿಲ್ಲ. ಏನಲ್ಲಿ ಏನಿದೆಯೋ ಅದನ್ನ ಪೇಪರ್ ಮೇಲೆ ಹಾಕಿ. ಯಾಕೆ ಗೊತ್ತಾ? ಕೆಲಸ ಯೋಚಿಸುವುದು, ಕೆಲಸ ನೆನಪಿಟ್ಟುಕೊಳ್ಳುವುದು. ನೀವು ಎಲ್ಲಾ ಥಾಟ್ಸ್ ಅನ್ನು ಏನಲ್ಲೇ ಸ್ಟೋರ್ ಮಾಡ್ಕೊಂಡ್ರೆ ಅದು ಸ್ಲೋ ಆಗಿ ಹ್ಯಾಂಗ್ ಆಗುತ್ತೆ. ಫೋನ್ ಸ್ಟೋರೇಜ್ ಫುಲ್ ಆದ್ರೆ ಫೋನ್ ಸ್ಲೋ ಆಗೋ ಹಾಗೆ ಮೈಂಡ್ ಕೂಡ ಸ್ಲೋ ಆಗುತ್ತೆ. ಆದರೆ ಪೇಪರ್ ಮೇಲೆ ಬರೆದ ತಕ್ಷಣ ಹೇಗೆ ಒಂದು ಸಿಗ್ನಲ್ ಹೋಗುತ್ತೆ, ಇದನ್ನು ನಾನು ಮರೆತಿಲ್ಲ, ಸೇಫ್ ಇದೆ ಅಷ್ಟೇ. ಪ್ರೆಷರ್ ಸ್ವಲ್ಪ ಕಡಿಮೆಯಾಗುತ್ತೆ. ಬಹಳ ಸಕ್ಸಸ್ಫುಲ್ ಪೀಪಲ್ ಜರ್ನಲ್ ಬರೆಯೋದು ಇದೇ ಕಾರಣಕ್ಕೆ. ಅವರಿಗೆ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಆದರೆ ಅವರು ಪ್ರಾಬ್ಲಮ್ಸ್ ಅನ್ನು ಏನಲ್ಲಿ ಕ್ಯಾರಿ ಮಾಡೋದಿಲ್ಲ, ಅದನ್ನು ಹೊರಗೆ ಬಿಡುತ್ತಾರೆ. ಒಮ್ಮೆ ಟ್ರೈ ಮಾಡಿ, ಕೇವಲ 10 ಮಿನಿಟ್ಸ್ ಏನಲ್ಲಿ ಓಡ್ತಾ ಇರೋ ಪ್ರತಿಯೊಂದು ಥಾಟ್ ಅನ್ನು ಬರೆಯಿರಿ. ನಂತರ ಅದನ್ನು ಓದಿ. ನಿಮಗೆ ನಗು ಬರುತ್ತೆ, ಯಾಕಂದ್ರೆ ಬಹಳ ವಾಸ್ಗೆ ಲಾಜಿಕ್ ಇರೋದಿಲ್ಲ. ಅವು ಕೇವಲ ಫಿಯರ್ ಗೆ ವಾಯ್ಸ್ ಕೊಟ್ಟರೆ ಅದು ಗ್ರೋ ಆಗುತ್ತೆ. ಫಿಯರ್ ಅನ್ನು ಅಬ್ಸರ್ವ್ ಮಾಡಿದರೆ ಅದು ನಿಧಾನವಾಗಿ ವೀಕ್ ಆಗುತ್ತೆ. 7 ಈಗ ನಾನು ಹೇಳೋ ವಿಷಯ ನಿಮ್ಮ ಲೈಫ್ ಅನ್ನು ಚೇಂಜ್ ಮಾಡಬಹುದು. ಒಮ್ಮೆ ಇಮ್ಯಾಜಿನ್ ಮಾಡಿ, ನೀವು ಕಾರ್ ಡ್ರೈವ್ ಮಾಡ್ತಾ ಇದ್ದೀರಾ. ಸಡನ್ಲಿ ವಿಂಡ್ಶೀಲ್ಡ್ ಮೇಲೆ ಸ್ವಲ್ಪ ಡಸ್ಟ್ ಬೀಳುತ್ತೆ. ನೀವು ಅದನ್ನು ಕ್ಲೀನ್ ಮಾಡದೇ ಇದ್ದರೆ ಸ್ವಲ್ಪ ಹೊತ್ತಿಗೆ ಇನ್ನಷ್ಟು ಡಸ್ಟ್ ಸೇರುತ್ತೆ. ಕೊನೆಗೆ ರೋಡ್ ಕಾಣೋದೇ ಕಷ್ಟ ಆಗುತ್ತೆ. ರೋಡ್ ಚೇಂಜ್ ಆಗಿರಲ್ಲ, ನಿಮ್ಮ ವ್ಯೂ ಮಾತ್ರ ಕ್ಲಿಯರ್ ಇರೋದಿಲ್ಲ. ಓವರ್ ಥಿಂಕಿಂಗ್ ಕೂಡ ಎಕ್ಸಾಕ್ಟ್ಲಿ ಇದೇ ರೀತಿ. ಪ್ರಾಬ್ಲಮ್ ದೊಡ್ಡದಾಗೋದಿಲ್ಲ, ಆದರೆ ಥಾಟ್ಸ್ ಒಂದರ ಮೇಲೆ ಒಂದು ಸೇರುತ್ತಾ ಹೋಗುತ್ತವೆ. ಕೊನೆಗೆ ರಾನೇ ಕಾಣಿಸೋದಿಲ್ಲ. ಅದಕ್ಕೆ ಒಂದು ಹ್ಯಾಬಿಟ್ ಸ್ಟಾರ್ಟ್ ಮಾಡಿ. ಯಾವಾಗ ಮೈಂಡ್ ಫುಲ್ಸ್ನಲ್ಲಿ ರನ್ ಆಗುತ್ತದೋ ಆಗ ಒಂದು ಪೇಪರ್ ತಗೊಳ್ಳಿ. ಏನಲ್ಲಿ ಏನು ಬರುತ್ತಿದೆಯೋ ಅದನ್ನೆಲ್ಲ ಬರೆಯಿರಿ. ಗ್ರಾಮರ್ ಕರೆಕ್ಟ್ ಇರಬೇಕಾಗಿಲ್ಲ, ಸೆಂಟೆನ್ಸ್ ಪರ್ಫೆಕ್ಟ್ ಇರಬೇಕಾಗಿಲ್ಲ. ಏನಲ್ಲಿ ಏನಿದೆಯೋ ಅದನ್ನ ಪೇಪರ್ ಮೇಲೆ ಹಾಕಿ. ಯಾಕೆ ಗೊತ್ತಾ? ಕೆಲಸ ಯೋಚಿಸುವುದು, ಕೆಲಸ ನೆನಪಿಟ್ಟುಕೊಳ್ಳುವುದು. ನೀವು ಎಲ್ಲಾ ಥಾಟ್ಸ್ ಅನ್ನು ಏನಲ್ಲೇ ಸ್ಟೋರ್ ಮಾಡ್ಕೊಂಡ್ರೆ ಅದು ಸ್ಲೋ ಆಗಿ ಹ್ಯಾಂಗ್ ಆಗುತ್ತೆ. ಫೋನ್ ಸ್ಟೋರೇಜ್ ಫುಲ್ ಆದ್ರೆ ಫೋನ್ ಸ್ಲೋ ಆಗೋ ಹಾಗೆ ಮೈಂಡ್ ಕೂಡ ಸ್ಲೋ ಆಗುತ್ತೆ. ಆದರೆ ಪೇಪರ್ ಮೇಲೆ ಬರೆದ ತಕ್ಷಣ ಹೇಗೆ ಒಂದು ಸಿಗ್ನಲ್ ಹೋಗುತ್ತೆ, ಇದನ್ನು ನಾನು ಮರೆತಿಲ್ಲ, ಸೇಫ್ ಇದೆ ಅಷ್ಟೇ. ಪ್ರೆಷರ್ ಸ್ವಲ್ಪ ಕಡಿಮೆಯಾಗುತ್ತೆ. ಬಹಳ ಸಕ್ಸಸ್ಫುಲ್ ಪೀಪಲ್ ಜರ್ನಲ್ ಬರೆಯೋದು ಇದೇ ಕಾರಣಕ್ಕೆ. ಅವರಿಗೆ ಪ್ರಾಬ್ಲಮ್ಸ್ ಇಲ್ಲ ಅಂತಲ್ಲ, ಆದರೆ ಅವರು ಪ್ರಾಬ್ಲಮ್ಸ್ ಅನ್ನು ಏನಲ್ಲಿ ಕ್ಯಾರಿ ಮಾಡೋದಿಲ್ಲ, ಅದನ್ನು ಹೊರಗೆ ಬಿಡುತ್ತಾರೆ. ಒಮ್ಮೆ ಟ್ರೈ ಮಾಡಿ,
ಕೇವಲ 10 ಮಿನಿಟ್ಸ್ ಎನ್ನಲ್ಲಿ ಓಡ್ತಾ ಇರೋ ಪ್ರತಿಯೊಂದು ಥಾಟ್ ಅನ್ನು ಬರೆಯಿರಿ. ನಂತರ ಅದನ್ನು ಓದಿ. ನಿಮಗೆ ನಗು ಬರುತ್ತೆ. ಯಾಕಂದ್ರೆ ಬಹಳ ಆಸ್ಗೆ ಲಾಜಿಕ್ ಇರೋದಿಲ್ಲ. ಅವು ಕೇವಲ ಫಿಯರ್. ಆರ್ಗೆ ವಾಯ್ಸ್ ಕೊಟ್ಟರೆ ಅದು ಗ್ರೋ ಆಗುತ್ತೆ. ಫಿಯರ್ ಅನ್ನು ಅಬ್ಸರ್ವ್ ಮಾಡಿದರೆ ಅದು ನಿಧಾನವಾಗಿ ವೀಕ್ ಆಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ. ಒಬ್ಬ ಪ್ರೊಫೆಸರ್ ತನ್ನ ಸೆಸ್ಗೆ ಒಂದು ಗ್ಲಾಸ್ ವಾಟರ್ ತೋರಿಸಿದ. ಅವರು ಕೇಳಿದ್ರು, ಈ ಗ್ಲಾಸ್ ವೇಟ್ ಎಷ್ಟು ಇರಬಹುದು? ಯಾರೋ 200 ಗ್ರಾಮ್ಸ್ ಅಂದ್ರು. ಇನ್ನೊಬ್ಬರು 300 ಗ್ರಾಮ್ಸ್ ಅಂದ್ರು. ಪ್ರೊಫೆಸರ್ ಸ್ಮೈಲ್ ಮಾಡಿ ಹೇಳಿದ್ರು, ಎಕ್ಸಾಕ್ಟ್ ವೇಟ್ ಇಂಪಾರ್ಟೆಂಟ್ ಅಲ್ಲ. ನಾನು ಇದನ್ನು 1 ಮಿನಿಟ್ ಹಿಡಿದರೆ ಏನೂ ಆಗಲ್ಲ. 1 ಗಂಟೆ ಹಿಡಿದರೆ ಕೈ ನೋವು ಶುರು ಆಗುತ್ತೆ. 1 ದಿನ ಪೂರ್ತಿ ಹಿಡಿದರೆ ಕೈ ಸಂಪೂರ್ಣ ನಮಾಗುತ್ತೆ. ಗ್ಲಾಸ್ ವೇಟ್ ಚೇಂಜ್ ಆಗಲ್ಲ, ಆದರೆ ನಾನು ಅದನ್ನು ಹಿಡಿದಿರುವ ಟೈಮ್ ಚೇಂಜ್ ಆಗುತ್ತೆ. ನಮ್ಮ ಪ್ರಾಬ್ಲಮ್ಸ್ ಕೂಡ ಇದೇ ರೀತಿ. ಒಂದು ಪ್ರಾಬ್ಲಮ್ ಬಗ್ಗೆ ಸ್ವಲ್ಪ ಯೋಚಿಸಿದರೆ ಸೊಲ್ಯೂಷನ್ ಸಿಗಬಹುದು, ಆದರೆ ಅದನ್ನೇ ಡೇ ಅಂಡ್ ನೈಟ್ ಹಿಡಿದುಕೊಂಡ್ರೆ ಅದು ನಿಮ್ಮ ಸ್ಟ್ರೆಂತ್ ಅನ್ನು ಹೀರಿಕೊಳ್ಳುತ್ತದೆ. ಅದಕ್ಕೆ ಕೆಲವೊಮ್ಮೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡುವುದಕ್ಕಿಂತ ಸ್ವಲ್ಪ ಹೊತ್ತು ಅದರಿಂದ ದೂರ ಹೋಗುವುದು ಬೆಸ್ಟ್ ಸೊಲ್ಯೂಷನ್. ಹಾಗೆ ಹೋಗಿ ಮ್ಯೂಸಿಕ್ ಕೇಳಿ, ಎಕ್ಸರ್ಸೈಸ್ ಮಾಡಿ, ಏರ್ನಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಯಾರಾದ್ರೂ ಕ್ಲೋಸ್ ಫ್ರೆಂಡ್ ಜೊತೆ ಮಾತಾಡಿ. ಇದರಿಂದ ಪ್ರಾಬ್ಲಮ್ ಎಸ್ಕೇಪ್ ಆಗೋದಿಲ್ಲ, ಆದರೆ ನಿಮ್ಮ ಮೈಂಡ್ ರೀಸೆಟ್ ಆಗುತ್ತೆ. ರೀಸೆಟ್ ಆದ ಮೈಂಡ್ ಬೆಟರ್ ಡಿಸಿಷನ್ಸ್ ತೆಗೆದುಕೊಳ್ಳುತ್ತೆ. ಟೈರ್ಡ್ ಮೈಂಡ್ ಯಾವಾಗಲೂ ವರ್ಸ್ಟ್ ಡಿಸಿಷನ್ ತೆಗೆದುಕೊಳ್ಳುತ್ತೆ. ಒಂದು ವಿಷಯ ನೆನಪಿಡಿ, ರೆಸ್ಟ್ ಅಂದ್ರೆ ಲೇಸಿನೆಸ್ ಅಲ್ಲ, ರೆಸ್ಟ್ ಅಂದ್ರೆ ರೀಚಾರ್ಜ್. ಫೋನ್ ಬ್ಯಾಟರಿ 2% ಇದ್ದಾಗ ಎಷ್ಟು ಎಕ್ಸ್ಪೆನ್ಸಿವ್ ಫೋನ್ ಆದರೂ ಯೂಸ್ ಆಗೋದಿಲ್ಲ. ಮೊದಲು ಚಾರ್ಜ್ ಮಾಡಬೇಕು. ನಿಮ್ಮ ಮೈಂಡ್ ಕೂಡ ಹಾಗೆ. ಅದಕ್ಕೆ ರೆಸ್ಟ್ ಕೊಡದೆ ಯಾಕೆ ಫೋಕಸ್ ಇಲ್ಲ, ಯಾಕೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಕೇಳೋದಕ್ಕೆ ಅರ್ಥ ಇಲ್ಲ. ಮೊದಲು ಮೈಂಡ್ ಅನ್ನು ರೀಚಾರ್ಜ್ ಮಾಡಿ, ನಂತರ ಲೈಫ್ ಅನ್ನು ರೀಸ್ಟಾರ್ಟ್ ಮಾಡಿ. ಅನೇಕ ಸಲ ಸೊಲ್ಯೂಷನ್ ಹೆಚ್ಚು ಯೋಚಿಸುವುದರಲ್ಲಿ ಇರೋದಿಲ್ಲ, ಸ್ವಲ್ಪ ಹೊತ್ತು ಯೋಚಿಸದೇ ಇರುವುದರಲ್ಲಿ ಇರುತ್ತದೆ. 1 ಆನೆಸ್ಟ್ ಕ್ವೆಶ್ಚನ್. ಬೆಳಗ್ಗೆ ಎದ್ದ ತಕ್ಷಣ ನೀವು ಮೊದಲು ಏನು ನೋಡ್ತೀರಾ? ಬಹುತೇಕ ಜನರ ಆನ್ಸರ್ ಒಂದೇ, ಫೋನ್. ಅಲಾರ್ಮ್ ಆಫ್ ಮಾಡಿದ ತಕ್ಷಣ ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸ್ಆಪ್ ಸ್ಕ್ರೋಲಿಂಗ್ ಶುರು. ಮೊದಲ 5 ಎಸ್ಲೆ ಬೇರೆಯವರ ಸಕ್ಸಸ್ ಕಾಣುತ್ತೆ. ಯಾರೋ ಹೊಸ ಕಾರ್ ತಗೊಂಡಿದ್ದಾರೆ, ಯಾರೋ ಫಾರೆನ್ ಟ್ರಿಪ್ ಹೋಗಿದ್ದಾರೆ, ಯಾರೋ ಹೊಸ ಹೌಸ್ ಬಿಲ್ಡ್ ಮಾಡಿದ್ದಾರೆ, ಯಾರೋ ಸೆಸ್ನಲ್ಲಿ ಲ್ಯಾಕ್ಸ್ ಅರ್ನ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡಿದ ಮೇಲೆ ನಿಧಾನವಾಗಿ ನಿಮ್ಮ ಮೈಂಡ್ ಒಂದು ಡೇಂಜರಸ್ ಗೇಮ್ ಶುರು ಮಾಡುತ್ತೆ. ಅವನ ಆನಲ್ಲಿ ನಾನು ಏನು ಮಾಡ್ತಿದ್ದೀನಿ, ಅವಳು ಇಷ್ಟು ಮುಂದೆ ಹೋದಳು, ನಾನು ಇನ್ನೂ ಇಲ್ಲೇ ಇದ್ದೀನಿ, ಎಲ್ಲರೂ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ, ನನ್ನ ಲೈಫ್ ಮಾತ್ರ ಯಾಕೆ ಹೀಗಿದೆ? ರಾನಲ್ಲಿ ನೀವು ನಿಮ್ಮ ಲೈಫ್ ನೋಡ್ತಾ ಇರಲ್ಲ, ನೀವು ಬೇರೆಯವರ ಹೈಲೈಟ್ ರೀಲ್ ಜೊತೆ ನಿಮ್ಮ ರಿಯಲ್ ಲೈಫ್ ಕಂಪೇರ್ ಮಾಡ್ತಾ ಇದ್ದೀರಾ. ಇದು ಅವರಿಗೆ ಬಿಗ್ಗೆಸ್ಟ್ ಫ್ಯೂಲ್. ಒಬ್ಬ ಪರ್ಸನ್ ತನ್ನ ಬೆಸ್ಟ್ ಮೂಮೆಂಟ್ ಅನ್ನು ಪೋಸ್ಟ್ ಮಾಡ್ತಾನೆ, ಆದರೆ ಅವನ ವರ್ಸ್ಟ್ ಡೇಸ್ ಅನ್ನು ಯಾರು ಪೋಸ್ಟ್ ಮಾಡೋದಿಲ್ಲ. ಒಬ್ಬ ಬಿಸ್ನೆಸ್ ಮ್ಯಾನ್ ಪ್ರಾಫಿಟ್ ಸ್ಕ್ರೀನ್ ಶಾಟ್ ಹಾಕ್ತಾನೆ, ಆದರೆ ಲಾಸ್ ಆದ ತಿಂಗಳುಗಳ ಬಗ್ಗೆ ಹೇಳೋದಿಲ್ಲ. ಒಬ್ಬ ಕಪಲ್ ಸ್ಮೈಲ್ ಮಾಡ್ತಾ ಫೋಟೋ ಹಾಕ್ತಾರೆ, ಆದರೆ ಅವರ ಆರ್ಗ್ಯುಮೆಂಟ್ಸ್ ಯಾರಿಗೂ ಕಾಣೋದಿಲ್ಲ. ನಾವು ಏನು ಮಾಡ್ತೀವಿ ಗೊತ್ತಾ? ಅವರ ಬೆಸ್ಟ್ ಚಾಪ್ಟರ್ ಅನ್ನು ನಮ್ಮ ವರ್ಸ್ಟ್ ಚಾಪ್ಟರ್ ಜೊತೆ ಕಂಪೇರ್ ಮಾಡ್ತೀವಿ. ಅಲ್ಲಿಂದಲೇ ಕಾನ್ಫಿಡೆನ್ಸ್ ನಿಧಾನವಾಗಿ ಕಡಿಮೆಯಾಗುತ್ತೆ. ನೆನಪಿಡಿ, ಕಂಪ್ಯಾರಿಸನ್ ಯಾವತ್ತೂ ಪೀಸ್ ಕೊಡೋದಿಲ್ಲ, ಅದು ಇನ್ನಷ್ಟು ಓವರ್ ಥಿಂಕಿಂಗ್ ಮಾತ್ರ ಕೊಡುತ್ತೆ. ನಿನ್ನೆ ಇದ್ದ ನಿಮಗಿಂತ ಇವತ್ತು ಬೆಟರ್ ಆಗಿದ್ದೀರಾ, ಅಷ್ಟೇ ಇಂಪಾರ್ಟೆಂಟ್. ಬೇರೆಯವರು ಎಷ್ಟು ಮುಂದೆ ಹೋಗಿದ್ದಾರೆ ಅನ್ನೋದಕ್ಕಿಂತ ನೀವು ನಿಮ್ಮ ಹೊರನಲ್ಲಿ ಒಂದು ಸ್ಟೆಪ್ ಮುಂದೆ ಬಂದಿದ್ದೀರಾ ಅನ್ನೋದು ಮುಖ್ಯ. ಲೈಫ್ ರೇಸ್ ಅಲ್ಲ, ಪ್ರತಿಯೊಬ್ಬರ ಟೈಮ್ ಬೇರೆ, ಪ್ರತಿಯೊಬ್ಬರ ಜರ್ನಿ ಬೇರೆ. ಆದ್ದರಿಂದ ಸ್ಕ್ರೋಲಿಂಗ್ ಕಡಿಮೆ ಮಾಡಿ, ಲಿವಿಂಗ್ ಜಾಸ್ತಿ ಮಾಡಿ. ಯಾಕಂದ್ರೆ ನೀವು ಸ್ಕ್ರೀನ್ ಮೇಲೆ ಸ್ಪೆಂಡ್ ಮಾಡುವ ಟೈಮ್ ನಿಮ್ಮ ಡ್ರೀಮ್ಸ್ ಬಿಲ್ಡ್ ಮಾಡುವ ಟೈಮ್ ಅನ್ನು ಕದ್ದುಕೊಂಡು ಹೋಗುತ್ತಿದೆ. 9 ಈಗ ಇನ್ನೊಂದು ದೊಡ್ಡ ಕಾರಣದ ಬಗ್ಗೆ ಮಾತಾಡೋಣ, ಅದು ಫ್ಯೂಚರ್ ಫಿಯರ್. ಇಮ್ಯಾಜಿನ್ ಮಾಡಿ, ನೀವು ಒಂದು ಬ್ರಿಡ್ಜ್ ದಾಟ್ತಾ ಇದ್ದೀರಾ. ಬ್ರಿಡ್ಜ್ ಸ್ಟ್ರಾಂಗ್ ಇದೆ, ಯಾವ ಪ್ರಾಬ್ಲಮ್ ಇಲ್ಲ, ಆದರೆ ನಿಮ್ಮ ಮೈಂಡ್ ಹೇಳುತ್ತೆ, ಒಂದು ವೇಳೆ ಬ್ರಿಡ್ಜ್ ಮುರಿದರೆ, ಒಂದು ವೇಳೆ ನಾನು ಬಿದ್ದರೆ, ಒಂದು ವೇಳೆ ಕೊನೆಗೆ ಬ್ರಿಡ್ಜ್ ಸೇಫ್ ಇದ್ದರೂ ನೀವು ದಾಟೋ ಧೈರ್ಯ ಕಳೆದುಕೊಳ್ತೀರಾ. ಬಹಳ ಜನರ ಲೈಫ್ ಕೂಡ ಹೀಗೆ. ಅವರಿಗೆ ಫೇಲಿಯರ್ ಬಂದಿಲ್ಲ, ಆದರೆ ಫಿಯರ್ ಮಾತ್ರ ಪ್ರತಿದಿನ ಬರುತ್ತೆ. ಬಿಸ್ನೆಸ್ ಸ್ಟಾರ್ಟ್ ಮಾಡೋದಿಲ್ಲ, ಯಾಕಂದ್ರೆ ಲಾಸ್ ಆಗಬಹುದು. ಜಾಬ್ ಚೇಂಜ್ ಮಾಡೋದಿಲ್ಲ, ಯಾಕಂದ್ರೆ ನ್ಯೂ ಕಂಪನಿ ಹೇಗಿರುತ್ತೋ ಗೊತ್ತಿಲ್ಲ. ಲವ್ ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಯಾಕಂದ್ರೆ ರಿಜೆಕ್ಟ್ ಮಾಡಬಹುದು. ಡ್ರೀಮ್ ಫಾಲೋ ಮಾಡೋದಿಲ್ಲ, ಯಾಕಂದ್ರೆ ಜನ ಏನು ಹೇಳ್ತಾರೆ ಅನ್ನೋ ಫಿಯರ್. ಒಂದು ದಿನ ಒಬ್ಬ ಫಾರ್ಮರ್ ಸೀಡ್ ತಗೊಂಡುಗೆ ಹೋದ. ಅವನು ಯೋಚಿಸೋಕೆ ಶುರು ಮಾಡಿದ, ಒಂದು ವೇಳೆ ರೇನ್ ಬರಲಿಲ್ಲ ಅಂದ್ರೆ
ಒಂದು ವೇಳೆ ಬರ್ಡ್ ಸೀಡ್ ತಿಂದರೆ, ಒಂದು ವೇಳೆ ಕ್ರಾಪ್ ಫೇಲ್ ಆದರೆ ಅಂತ ಯೋಚಿಸುತ್ತಾ ಸೀಡ್ ನೆಡಲೇ ಇಲ್ಲ. ಕೆಲವು ತಿಂಗಳುಗಳ ನಂತರ ಅವನ ಫೀಲ್ಡ್ ಖಾಲಿ, ಅವನ ನೇಬರ್ ಫೀಲ್ಡ್ ಫುಲ್ ಕ್ರಾಪ್. ಡಿಫರೆನ್ಸ್ ಏನು? ಒಬ್ಬನು ಫಿಯರ್ ಬಗ್ಗೆ ಯೋಚಿಸಿದ, ಇನ್ನೊಬ್ಬನು ಆಕ್ಷನ್ ತೆಗೆದುಕೊಂಡ. ಲೈಫ್ ಕೂಡ ಇದೇ ರೂಲ್ ಫಾಲೋ ಮಾಡುತ್ತೆ. ಆಕ್ಷನ್ ತೆಗೆದುಕೊಳ್ಳುವವರಿಗೆ ರಿಸಲ್ಟ್ ಸಿಗುತ್ತೆ, ಓವರ್ ಥಿಂಕಿಂಗ್ ಮಾಡುವವರಿಗೆ ಎಕ್ಸ್ಕ್ಯೂಸಸ್ ಮಾತ್ರ ಸಿಗುತ್ತವೆ. ಫ್ಯೂಚರ್ ಬಗ್ಗೆ ಪ್ಲಾನ್ ಮಾಡಿ, ಆದರೆ ಫ್ಯೂಚರ್ ಬಗ್ಗೆ ಪ್ಯಾನಿಕ್ ಆಗಬೇಡಿ. ಯಾಕಂದ್ರೆ ಫ್ಯೂಚರ್ ಅನ್ನು ಪ್ರೆಡಿಕ್ಟ್ ಮಾಡುವ ಪವರ್ ಯಾರಿಗೂ ಇಲ್ಲ, ಆದರೆ ಫ್ಯೂಚರ್ ಅನ್ನು ಬಿಲ್ಡ್ ಮಾಡುವ ಪವರ್ ಮಾತ್ರ ಇವತ್ತಿನ ನಿಮ್ಮ ಆಕಾಶನಲ್ಲಿ ಇದೆ. ಪ್ರತಿದಿನ ಒಂದು ಸ್ಮಾಲ್ ಸ್ಟೆಪ್ ಅಷ್ಟೇ ಸಾಕು. 1 ವರ್ಷ ನಂತರ ನೀವೇ ನಿಮ್ಮ ಚೇಂಜ್ ನೋಡಿ ಆಶ್ಚರ್ಯಪಡ್ತೀರಾ. ಇಷ್ಟು ಹೊತ್ತು ನಾವು ಓವರ್ ಥಿಂಕಿಂಗ್ ಅಂದ್ರೆ ಏನು, ಅದು ಯಾಕೆ ಬರುತ್ತೆ, ಅದು ಹೇಗೆ ನಮ್ಮ ಪೀಸ್ ಆಫ್ ಮೈಂಡ್ ಅನ್ನು ಕದಿಯುತ್ತೆ, ಮತ್ತು ಅದರಿಂದ ಹೊರಗೆ ಬರಲು ಏನು ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ನೋಡಿದೆವು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಓವರ್ ಥಿಂಕಿಂಗ್ ಒಂದು ದಿನದಲ್ಲಿ ಬಂದ ಹ್ಯಾಬಿಟ್ ಅಲ್ಲ, ಹಾಗೆಯೇ ಒಂದು ದಿನದಲ್ಲಿ ಹೋಗುವುದೂ ಇಲ್ಲ. ಆದರೆ ಪ್ರತಿದಿನ ಒಂದು ಸ್ಮಾಲ್ ಚೇಂಜ್ ಮಾಡಿದರೆ ಒಂದು ದಿನ ನಿಮ್ಮ ಮೈಂಡ್ ನಿಮ್ಮ ಮಾತು ಕೇಳೋಕೆ ಶುರು ಮಾಡುತ್ತೆ. ನೆನಪಿಡಿ, ನಿಮ್ಮ ಲೈಫ್ ಅನ್ನು ಚೇಂಜ್ ಮಾಡೋದು ನಿಮ್ಮ ಥಾಟ್ಸ್ ಅಲ್ಲ, ನಿಮ್ಮ ಆಕ್ಷನ್ಸ್. ಯೋಚಿಸಿ, ಆದರೆ ನಲ್ಲಿ ಪ್ಲಾನ್ ಮಾಡಿ, ಆದರೆ ಡಿಲೇ ಮಾಡಬೇಡಿ. ಫಿಯರ್ ಇರುತ್ತೆ, ಆದರೂ ಫಸ್ಟ್ ಸ್ಟೆಪ್ ಇಡಿ. ಯಾಕಂದ್ರೆ ಪರ್ಫೆಕ್ಟ್ ಟೈಮ್ ಅಂತ ಯಾವತ್ತೂ ಬರೋದಿಲ್ಲ, ನೀವೇ ಸ್ಟಾರ್ಟ್ ಮಾಡಿದ ದಿನವೇ ನಿಮ್ಮ ಬೆಸ್ಟ್ ಟೈಮ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಯಾರಾದರೂ ಅವರೇನಿಂದ ಸೈಲೆಂಟ್ ಆಗಿ ಸ್ಟ್ರಗಲ್ ಮಾಡ್ತಿರಬಹುದು, ಈ ವಿಡಿಯೋ ಅವರಿಗೂ ಹೆಲ್ಪ್ ಆಗಬಹುದು ಮತ್ತು ಈ ಟಾಪಿಕ್ ಬಗ್ಗೆ ಇನ್ನೂ ಡೀಪ್ ಆಗಿ ತಿಳಿದುಕೊಳ್ಳಬೇಕು. ಓವರ್ ಥಿಂಕಿಂಗ್ ಅನ್ನು ಸಂಪೂರ್ಣ ಕಂಟ್ರೋಲ್ ಮಾಡುವ ಅಡ್ವಾನ್ಸ್ ಟೆಕ್ನಿಕ್ಸ್, ಡೈಲಿ ಹ್ಯಾಬಿಟ್ಸ್, ಮೈಂಡ್ ಎಕ್ಸರ್ಸೈಸಸ್ ಮತ್ತು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಜೊತೆ ಪಾರ್ಟ್ 2 ಬೇಕು ಅಂದ್ರೆ ಕೆಳಗೆ ಕಾಯ್ನಲ್ಲಿ ಕೇವಲ ಪಾರ್ಟ್ 2 ಅಂತ ಕಾಮೆಂಟ್ ಮಾಡಿ. ನಿಮ್ಮ ರೆಸ್ಪಾನ್ಸ್ ಚೆನ್ನಾಗಿದ್ದರೆ ಪಾರ್ಟ್ 2 ಅನ್ನು ಇನ್ನೂ ಪವರ್ಫುಲ್ ಕಾಂಟೆಂಟ್ ಜೊತೆ ತರುತ್ತೇನೆ. ಈ ತರಹ ಲೈಫ್ ಚೇಂಜಿಂಗ್ ವಿಡಿಯೋಸ್ ನೋಡಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ವದಲ್ಲಿ ಮತ್ತೊಂದು ಪವರ್ಫುಲ್ ಟಾಪಿಕ್ ಜೊತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಸ್ಟೇ ಪಾಸಿಟಿವ್ ಮತ್ತು ನಿಮ್ಮ ಮೈಂಡ್ ಅನ್ನು ನೀವು ಕಂಟ್ರೋಲ್ ಮಾಡಿ. ಮೈಂಡ್ ನಿಮ್ಮನ್ನು ಕಂಟ್ರೋಲ್ ಮಾಡದಿರಲಿ. ಧನ್ಯವಾದಗಳು. ಕೆಂಪು ಹೃದಯ.